25 ಲೀಟರ್ ಹಾಲು ಮತ್ತು ನೀರಿನ ಮಿಶ್ರಣವು 3:2 ಅನುಪಾತದಲ್ಲಿ ಐತಿ. ಮಿಶ್ರಣದಲ್ಲಿ ನೀರಿನ ಪ್ರಮಾಣ 50% ಆಗುವಂತೆ ಮಾಡಕ್ಕೆ ಇನ್ನ ಎಷ್ಟು ಲೀಟರ್ ನೀರನ್ನ ಮಿಶ್ರಣಕ್ಕೆ ಸೇರಿಸಬೇಕಂತ ಕೇಳಿದೆ. ನೋಡ್ರಿ ಇಲ್ಲಿ ಟೋಟಲ್ ಮಿಲ್ಕ್ ರೇಷಿಯೋ ವಾಟರ್ ಎಷ್ಟೈತಿ 3:2. ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ 5. 5ರ ವ್ಯಾಲ್ಯೂ ಎಷ್ಟು ಕೊಟ್ಟು 25 ಲೀಟರ್ ಅಂದ್ರೆ 5 ಇಲ್ಲಿ 25. ಮಿಲ್ಕ್ ರೇಷಿಯೋ ವಾಟರ್ ಎಷ್ಟಾಗುತ್ತೆ ಇದು ಮಿಲ್ಕ್ 15 ಲೀಟರ್ ಆದ್ರೆ ವಾಟರ್ 10 ಲೀಟರ್ ಆಕತಿ. ಎಷ್ಟು ಲೀಟರ್ನ ನೀರು ಸೇರಿಸಬೇಕಂತ ಕೇಳಿ ಅಂದಾಗ 50% ಆಗುತ್ತೆ ಅಂತ ಕೇಳ್ರಿ. ನೋಡ್ರಿ 15/10 ಪ್ಲಸ್ ಎಕ್ಸ್ ಲೀಟರ್ ಆ್ಯಡ್ ಮಾಡಿದ್ರೆ ರೇಷಿಯೋ 50% ಅಂದ್ರೆ 2 ಅರ್ಧ ಅಂದ್ರೆ 1:1 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ 15 ಕೊಟ್ಟು 10 ಪ್ಲಸ್ ಎಕ್ಸ್ ಆಯ್ತು. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 5 ಲೀಟರ್ ಬಂತು ಅಂದ್ರೆ ನೀರಿನ ಇನ್ನ 5 ಲೀಟರ್ ಆ್ಯಡ್ ಮಾಡ್ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ನೋಡ್ರಿ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಕತಿದೆ. ಒಂದು ಪಾತ್ರೆಯಲ್ಲಿ ಶುದ್ಧ ಹಾಲು ಇದೆ, ಅದರಲ್ಲಿ 35% ಮಿಶ್ರಣವನ್ನು ತೆಗೆದು ಅದನ್ನ ನೀರಿನಿಂದ ಬದಲಾಯಿಸಲಾಗುತ್ತೆ. ಇದೇ ಪ್ರಕ್ರಿಯೆಯಲ್ಲಿ 3 ಬಾರಿ ಪುನರಾವರ್ತಿಸಲಾಗುತ್ತದೆ. 3ನೇ ಬಾರಿ ಪ್ರಕ್ರಿಯೆ ಮುಗಿದ ನಂತರ ಹಾಲಿನ ಶುದ್ಧತೆಯ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಫೈನಲ್ ಮಿಕ್ಸ್ಚರ್ ಏನಕತಿ ಇಲ್ಲಿ ಇನಿಷಿಯಲ್ ಇನ್ ಬ್ರಾಕೆಟ್ ಆಫ್ 1 ಮೈನಸ್ ಚೇಂಜ್ ಡಿವೈಡೆಡ್ ಬೈ ಇನಿಷಿಯಲ್ ರೇಸ್ ಟು ಎನ್ ಆಗುತ್ತೆ. ನೋಡ್ರಿ ಇಲ್ಲಿ ಫೈನಲ್ ಮಿಕ್ಸ್ಚರ್ ಇಸ್ ಕೊಟ್ಟು ಇನಿಷಿಯಲ್ ಎಷ್ಟು ಇರ್ತೈತಿ 100% ಇರ್ತೈತಿ. 1 ಮೈನಸ್ 35 ಡಿವೈಡೆಡ್ ಬೈ ಇನಿಷಿಯಲ್ ಎಷ್ಟೈತಿ 100. 3 ಸಲ ಚೇಂಜ್ ಮಾಡ್ಯಾನ ಅಂದ್ರೆ ರೇಸ್ ಟು 3 ಆಯ್ತು. 5 ಒಳಗೆ 35 5 20 ಅಂದ್ರೆ 100 ಇಂಟು 13/20 ರೇಸ್ ಟು 3 ಆಯ್ತು. ಏನಾಯ್ತು ಇಲ್ಲಿ 100 ಇಂಟು 13 ಡಿವೈಡ್ ಬೈ 20 ಇಂಟು 13 ಡಿವೈಡ್ ಬೈ 20 ಇಂಟು 13 ಡಿವೈಡ್ ಬೈ 20 ಮಾಡಿದ್ರೆ ಎಷ್ಟಾಗತ್ತಿದೆ 27.46% ಉಳಿತೈತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ 18 ರೂಪಾಯಿ ಪ್ರತಿ ಕೆಜಿ ಮತ್ತು 22 ರೂಪಾಯಿ ಪ್ರತಿ ಕೆಜಿ ಬೆಲೆಯ 2 ಬಗೆಯ ಬೇಳೆಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು. ಹೀಗೆ ಮಾಡಿದರೆ ಮಿಶ್ರಣದ ಬೆಲೆ 19.5 ರೂಪಾಯಿ ಪ್ರತಿ ಕೆಜಿಗೆ ಆಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಒಂದು 18 ಐತಿ ಇನ್ನೊಂದು 22 ಐತಿ. ಮಿಕ್ಸ್ಚರ್ ಬೆಲೆ ಎಷ್ಟೈತಿ 19.5 ಐತಿ. ಇಲ್ಲಿ ಮೈನಸ್ ಮಾಡಿದ್ರೆ ಉಳಿದಿದಷ್ಟು 1.5 22 19.5 ಹೋದ್ರೆ 2.5 5 5 25 5 3 15 ಅಂದ್ರೆ 5:3 ಅನುಪಾತದೊಳಗೆ ಮಿಶ್ರಣ ಮಾಡಬೇಕು. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2.8 ರೂಪಾಯಿ ಪ್ರತಿ ಕೆಜಿ ಬೆಲೆಯ ಸಕ್ಕರೆಯನ್ನು ಎಷ್ಟು ಕೆಜಿ ತೆಗೆದು 4.6 ಪ್ರತಿ ಕೆಜಿ ಬೆಲೆಯ 60 ಕೆಜಿ ಸಕ್ಕರೆಯೊಂದಿಗೆ ಮಿಶ್ರಣ ಮಾಡಬೇಕು. ಹೀಗೆ ಮಾಡಿದರೆ ಸಕ್ಕರೆಯನ್ನು 5.2 ಪ್ರತಿ ಕೆಜಿ ದರಕ್ಕೆ ಮಾರಿದಾಗ 30% ಲಾಭ ಆಗುತ್ತೆ. ನೋಡ್ರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು 5.2 ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ ಇಲ್ಲಿ 30% ಅಂದ್ರೆ ಕಾಸ್ಟ್ ಪ್ರೈಸ್ 10 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ 13 ಆಕತಿ. ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಎಷ್ಟೈತಿ 5.2 ಅಂದ್ರೆ 0.4 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 0.4 ಮಾಡಿದ್ರೆ ಕಾಸ್ಟ್ ಪ್ರೈಸ್ 4 ರೂಪಾಯಿ ಆಗುತ್ತೆ. ಮಿಕ್ಸ್ಚರ್ ಏನಾಗುತ್ತೆ ಇಲ್ಲಿ ಒಂದ್ರದ್ದು 3.8 ಐತಿ ಇನ್ನೊಂದ್ರದ್ದು 4.6 ಐತಿ. ಎರಡು ಮಿಕ್ಸ್ಚರ್ 4 ರೂಪಾಯಿ ಇದ್ರೆ ಇದೆಷ್ಟು ರೇಷಿಯೋ 0.6 ಆಯ್ತು. ಇದು 0.2 ಅಂದ್ರೆ 3:1 ಆಯ್ತು. ಒಂದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 60 ಕೆಜಿ ಕೊಟ್ಟಾನ. 3 ವ್ಯಾಲ್ಯೂ ಕೇಳೋಣ ಇಂಟು 60 ಮಾಡಿದ್ರೆ ಎಷ್ಟಾಗುತ್ತೆ 180 ಕೆಜಿ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಿಶ್ರಣದಲ್ಲಿ ಹಾಲು ಮತ್ತು ನೀರು 9:7 ಅನುಪಾತದಲ್ಲಿ ಐತಿ. ಮಿಶ್ರಣದ ಹಾಲು ನೀರಿನಿಗಿಂತ 4 ಲೀಟರ್ ಹೆಚ್ಚೈತಿ. ಆ ಮಿಶ್ರಣದಲ್ಲಿರುವ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ಮಿಲ್ಕ್ ರೇಷಿಯೋ ವಾಟರ್ ಎಷ್ಟೈತಿ 9:7 ಐತಿ. ಎಷ್ಟು ಜಾಸ್ತಿ ಐತಿ 2 ಜಾಸ್ತಿ. 2 ವ್ಯಾಲ್ಯೂ ಎಷ್ಟು 4 ಲೀಟರ್ ಕೊಟ್ಟನ ಅಂದ್ರೆ 2 ಅಲ್ಲಿ 4. ಮಿಲ್ಕ್ ಎಷ್ಟಾಗುತ್ತೆ 9 ಇಂಟು 2 ಮಾಡಿದ್ರೆ 18 ಲೀಟರ್ ಇರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 202 ರೂಪಾಯಿ ಪ್ರತಿ ಕೆಜಿ ಮತ್ತು 250 ರೂಪಾಯಿ ಪ್ರತಿ ಕೆಜಿ ಬೆಲೆಯ 2 ಬಗೆಯ ಧಾನ್ಯಗಳು 7:5 ಅನುಪಾತದಲ್ಲಿ ಐತಿ. ಮಿಶ್ರಣ ಮಾಡಿದರೆ ಆ ಮಿಶ್ರಣದ ಪ್ರತಿ ಕೆಜಿ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಮಿಶ್ರಣ ಬೆಲೆ ಕೊಟ್ಟು ಏನಾಗುತ್ತೆ ಇಲ್ಲಿ 202 ರೂಪಾಯಿ ಪ್ರತಿ ಕೆಜಿನ ಎಷ್ಟು ರೇಷಿಯೋದ ಮಾಡ್ಯಾನ ಇಂಟು 7 ಪ್ಲಸ್ 250 ರೂಪಾಯಿ ಪ್ರತಿ ಕೆಜಿನ 5 ರೇಷಿಯೋದೊಳಗೆ ಮಾಡ್ಯಾನ ಡಿವೈಡೆಡ್ ಬೈ 7 ಪ್ಲಸ್ 5 ಆಗುತ್ತೆ. 202 ಇಂಟು 7 ಮಾಡಿದ್ರೆ 1414 ಆಗುತ್ತೆ ಪ್ಲಸ್ 1250 ಡಿವೈಡ್ ಬೈ 12 ಆಗುತ್ತೆ. 2664 ಡಿವೈಡ್ ಬೈ 12 ಮಾಡಿದ್ರೆ ಎಷ್ಟಾಗುತ್ತೆ 222 ರೂಪಾಯಿ ಮಿಶ್ರಣದ ಬೆಲೆ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಾತ್ರೆಯಲ್ಲಿ ದ್ರವ ಎ ಮತ್ತು ದ್ರವ ಬಿಗಳು 4:9 ಅನುಪಾತದಲ್ಲಿ ಇವೆ. ಅದಕ್ಕೆ 8 ಲೀಟರ್ ದ್ರವ ಎ ಅನ್ನು ಸೇರಿಸಿದಾಗ ಹೊಸ ಅನುಪಾತ 8:9 ಆಗುತ್ತೆ. ಆದರೆ ಮೂಲ ಮಿಶ್ರಣ ಇದ್ದ ದ್ರವ ಎ ಯ ಪ್ರಮಾಣ ಎಷ್ಟು ಲೀಟರ್ ಅಂತ ಕೇಳಿದ್ರೆ ನೋಡ್ರಿ ಎ ಟು ಬಿ ರೇಷಿಯೋ ಎಷ್ಟೈತಿ ಮೊದಲಕ್ಕೆ 4:9 ಐತಿ. ಇಲ್ಲಿ ಎಷ್ಟು ಲೀಟರ್ 4 ಪ್ಲಸ್ 8 ಲೀಟರ್ ದ್ರವ ಎ ನ ಆ್ಯಡ್ ಮಾಡಿದ ರೇಷಿಯೋ ಎಷ್ಟಾಗತಿ 8:9 ಆಗತಿ. ನೋಡ್ರಿ ದ್ರವ ಬಿ ರೇಷಿಯೋ ಸೇಮ್ ಐತಿ ಅಂದ್ರೆ ಇಲ್ಲಿ ಚೇಂಜ್ ಎಷ್ಟಾಗೈತಿ ಇಲ್ಲಿ 4 ಜಾಸ್ತಿ ಆಗೈತಿ. 4 ವ್ಯಾಲ್ಯೂ ಎಷ್ಟು ಕೊಟ್ಟರೆ 8 ಕೊಟ್ಟರೆ 4 ಅಲ್ಲಿ 8 ಆಯ್ತು. ಹಂಗಾರೆ ಎ ಪ್ರಮಾಣ ಮೊದಲಕ್ಕೆ ಎಷ್ಟು ಐತೆ ಅಂತ ಕೇಳಿದ್ರೆ 4 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 8 ಲೀಟರ್ ಮೊದಲಕ್ಕೆ ಇರ್ತೈತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರತಿ ಕೆಜಿಯ ಬೆಲೆ 15 ಕೆಜಿ ಗೋಧಿಯನ್ನು ಮತ್ತೊಂದು ಬಗೆ 10 ಕೆಜಿ ಗೋಧಿ ಜೊತೆ ಮಿಶ್ರಣ ಮಾಡಲಾಗಿದೆ. ಈ ಮಿಶ್ರಣದ ಬೆಲೆ ರೂಪಾಯಿ 30 ಪ್ರತಿ ಕೆಜಿ ಆಗುತ್ತದೆ. ಆಗ ಹೆಚ್ಚು ಬೆಲೆಯ ಗೋಧಿಯ ಪ್ರತಿ ಕೆಜಿ ಬೆಲೆ ಎಷ್ಟು ಅಂತ ಕೇಳಿದ್ರೆ
ನೋಡ್ರಿ 25 ರೂಪಾಯಿ ಪ್ರತಿ ಕೆಜಿ ಎಷ್ಟೈತಿ 15 ಕೆಜಿ ಐತಿ ಪ್ಲಸ್ 10 ಕೆಜಿ ಬೆಲೆ ಏನಂತ ತಗೋತೀನಿ ಎಕ್ಸ್ ಈಸ್ ಈಕ್ವಲ್ ಟು ಇವೆರಡು ಮಿಕ್ಸನ್ ಬೆಲೆ ಎಷ್ಟೈತಿ 30 ಐತಿ. ಮೊದಲಕ್ಕೆ 15 ಕೆಜಿ ಆಮೇಲೆ 10 ಕೆಜಿ ಎಷ್ಟಾಗೈತಿ 25 ಇಂಟು 15 ಮಾಡಿದ 375 ಪ್ಲಸ್ 10 ಎಕ್ಸ್ ಈಸ್ ಈಕ್ವಲ್ ಟು 750 10 ಎಕ್ಸ್ ಈಸ್ ಈಕ್ವಲ್ ಟು 750 ಮೈನಸ್ 375 ಮಾಡಿದ್ರೆ 375 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 37.5 ಆಗುತ್ತೆ. ಅಂದ್ರೆ ಪ್ರತಿ ಕೆಜಿ ಬೆಲೆ ಎಷ್ಟಾಗುತ್ತೆ 37.5 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಪ್ರಮಾಣ ನೀರಿಗೆ ಅದರ 4 ಪಟ್ಟು ಹಾಲು ಸೇರಿಸಲಾಗಿದೆ. ಈಗ ಮಿಶ್ರಣದ ಒಟ್ಟು ಪ್ರಮಾಣ 7.5 ಲೀಟರ್ ಆಗಿದೆ. ಈ ಮಿಶ್ರಣದ ಹಾಲಿನ ಪ್ರಮಾಣ 90% ಆಗಲು ಇನ್ನೂ ಎಷ್ಟು ಲೀಟರ್ ಹಾಲು ಸೇರಿಸಬೇಕಂತ ಕೇಳಿದ್ರೆ ವಾಟರ್ ಟು ಮಿಲ್ಕ್ ರೇಷಿಯೋ ಏನೈತಿ ಇಲ್ಲಿ ವಾಟರ್ 1 ಇದ್ರೆ ಮಿಲ್ಕ್ 4 ಪಟ್ಟು ಐತಿ 1:4 ಆಗುತ್ತೆ. ಇವೆರಡರ ವ್ಯಾಲ್ಯೂ 5 ವ್ಯಾಲ್ಯೂ ಎಷ್ಟೈತಿ 7.5 ಅಂದ್ರೆ 1.5 ಮಲ್ಟಿಪ್ಲೈ ಮಾಡಿದ್ರೆ ವಾಟರ್ ಎಷ್ಟಾಗುತ್ತೆ 1.5 ಆಗುತ್ತೆ, ಹಾಲು 4 ಆಗುತ್ತೆ. ಇಲ್ಲಿ ಎಷ್ಟು ಲೀಟರ್ ಹಾಲು ಸೇರಿಸ್ಬೇಕಂತ ಕೇಳಿದ್ರೆ 1.5 ಡಿವೈಡೆಡ್ ಬೈ 4 ಇದೆಷ್ಟು 14 60 ಆಗುತ್ತೆ, ಇದು 6 ಆಗುತ್ತೆ. 6 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 90% ಆಗಬೇಕು. ಉಳಿದಿದ್ದು ಎಷ್ಟು 10% ನೀರಾದ್ರೆ 90% ಹಾಲು ಆಗುತ್ತೆ. 0 ಕ್ಯಾನ್ಸಲ್ ಆಗುತ್ತೆ. ಅದು 3.5 ಈಸ್ ಈಕ್ವಲ್ ಟು 6 ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 7.5 ಲೀಟರ್ ಹಾಲನ್ನ ಸೇರಿಸ್ಬೇಕು. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಬಗೆಯ ಅಕ್ಕಿ ಇದೆ. ಮೊದಲ ಬಗೆಯ ಅಕ್ಕಿಯ ಬೆಲೆ 100 ರೂಪಾಯಿ ಪ್ರತಿ ಕೆಜಿ ಮತ್ತು ಎರಡನೇ ಬಗೆಯ ಅಕ್ಕಿಯ ಬೆಲೆ 120 ರೂಪಾಯಿ ಪ್ರತಿ ಕೆಜಿ. ವ್ಯಾಪಾರಿ ಎರಡು ಮಿಶ್ರಣ ಮಾಡಿ 120 ರೂಪಾಯಿ 21 ಪ್ರತಿ ಕೆಜಿ ದರಕ್ಕೆ ಮಾರ್ತಾನೆ. ಇಲ್ಲೇ 121 ರೂಪಾಯಿ ಏನಾಗುತ್ತೆ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಮತ್ತು 10% ಲಾಭ ಪಡಿತಾನೆ. ಆ ಮಿಶ್ರಣ ಮೊದಲ ಬಗೆಯ ಅಕ್ಕಿ ಮತ್ತು ಎರಡನೇ ಬಗೆಯ ಅಕ್ಕಿ ಅನುಪಾತ ಎಷ್ಟು ಅಂತ ಕೇಳಿದ್ರೆ 10% ಪ್ರಾಫಿಟ್ ಅಂದ್ರೆ ಕಾಸ್ಟ್ ಪ್ರೈಸ್ ಹತ್ತಿದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು 11. 11 ವ್ಯಾಲ್ಯೂ ಏನಾಯ್ತು 121 ಅಂದ್ರೆ ಇಂಟು 11 ಮಾಡಿದ್ರೆ ಕಾಸ್ಟ್ ಪ್ರೈಸ್ 110. ಈ 110 ಏನಾಗುತ್ತೆ ಎರಡನ್ನೂ ಮಿಕ್ಸ್ ಮಾಡಿದ್ರೆ ವ್ಯಾಲ್ಯೂ ಬಂತು. ಒಂದ್ರ ವ್ಯಾಲ್ಯೂ ಎಷ್ಟೈತಿ 100 ಐತಿ, ಇನ್ನೊಂದ್ರ ವ್ಯಾಲ್ಯೂ 120 ಐತಿ, ಮಿಕ್ಸ್ ಮಾಡಿದ್ದು 110. ಎರಡು ರೇಷಿಯೋ ಬರ್ತಿದೆ 10, ಇಲ್ಲಿ 10 ಅಂದ್ರೆ 1:1 ಒಳಗೆ ಮಿಕ್ಸ್ ಮಾಡಿರ್ತಾನೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 108 ರೂಪಾಯಿ ಪ್ರತಿ ಕೆಜಿ ಮತ್ತು 120 ರೂಪಾಯಿ ಪ್ರತಿ ಕೆಜಿ ಬೆಲೆಯ ಎರಡು ಬಗೆಯ ಚಹಾ ಎಲೆಗಳನ್ನು ಮೂರನೇ ಬಗೆಯ ಚಹಾ ಎಲೆಗಳೊಂದಿಗೆ 2:3:5 ಅನುಪಾತದಲ್ಲಿ ಮಿಶ್ರಣ ಮಾಡಲಾಗಿದೆ. ಈ ಮಿಶ್ರಣದ ಬೆಲೆ 125 ರೂಪಾಯಿ ಪ್ರತಿ ಕೆಜಿ ಆಗಿದ್ದರೆ ಮೂರನೇ ಬಗೆಯ ಚಹಾ ಎಲೆಗಳ ಪ್ರತಿ ಕೆಜಿ ಬೆಲೆ ಎಷ್ಟು ಅಂತ ಕೇಳಿದ್ರೆ 108 ರೂಪಾಯಿ ಪ್ರತಿ ಕೆಜಿ ಬೆಲೆಯ ಎಷ್ಟು ರೇಷಿಯೋದಾಗೈತಿ ಇಂಟು 2 ರೇಷಿಯೋದಾಗೈತಿ ಪ್ಲಸ್ 120 ರೂಪಾಯಿ ಪ್ರತಿ ಕೆಜಿ ರೇಷಿಯೋ ಎಷ್ಟೈತಿ 3 ಐತಿ ಪ್ಲಸ್ ಮೂರನೇ ಬಗೆದ ರೇಷಿಯೋ ಎಕ್ಸ್ ಅಂತ ತಗೊಂಡದನ್ನ 5 ರೇಷಿಯೋ ಕೊಟ್ಟನ ಡಿವೈಡೆಡ್ ಬೈ ಟೋಟಲ್ ಎಷ್ಟೈತಿ 2 ಪ್ಲಸ್ 3 ಪ್ಲಸ್ 5 ಐತಿ ಈಜು ಕೊಟ್ಟು ಈ ಮಿಕ್ಸರ್ ಮಾಡಿದ ಬೆಲೆ ಎಷ್ಟೈತಿ 125 ಐತಿ. ಇಲ್ಲಿ ಎಷ್ಟಾಗುತ್ತೆ 216 ಪ್ಲಸ್ 360 ಪ್ಲಸ್ 5 ಎಕ್ಸ್ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ 10 ಈಜು ಕೊಟ್ಟು 125 ಆಯ್ತು. ಎಷ್ಟಾಗ್ತಿದೆ 576 ಪ್ಲಸ್ 5 ಎಕ್ಸ್ ಈಜು ಕೊಟ್ಟು 1250 ಆಯ್ತು. 5 ಎಕ್ಸ್ ಈಜು ಕೊಟ್ಟು 674 ಎಕ್ಸ್ ಈಜು ಕೊಟ್ಟು 674 ಡಿವೈಡ್ ಬೈ 5 ಮಾಡಿದ್ರೆ 134.8 ಎಕ್ಸ್ ವ್ಯಾಲ್ಯೂ ಬರ್ತೈತಿ. ನಿಯರ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 135 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಿಶ್ರಣದಲ್ಲಿ ಸ್ಪಿರಿಟ್ ಮತ್ತು ನೀರು 3:2 ಅನುಪಾತದಲ್ಲಿ ಐತಿ. ಮಿಶ್ರಣಕ್ಕೆ 2 ಲೀಟರ್ ನೀರು ಸೇರಿಸಿದಾಗ ಹೊಸ ಅನುಪಾತ 5:4 ಆಗುತ್ತೆ. ಆ ಮಿಶ್ರಣದಲ್ಲಿರುವ ಸ್ಪಿರಿಟ್ನ ಪ್ರಮಾಣ ಎಷ್ಟು ಲೀಟರ್ ಅಂತ ಕೇಳಿದ್ರೆ ನೋಡ್ರಿ ಸ್ಪಿರಿಟ್ ರೇಷಿಯೋ ವಾಟರ್ ಎಷ್ಟೈತಿ 3:2 ಐತಿ. ಇಲ್ಲಿ ಏನು ಆ್ಯಡ್ ಮಾಡ್ತಾನೆ ಪ್ಲಸ್ ನೀರು ಆ್ಯಡ್ ಮಾಡ್ತಾನೆ ಅಂದ್ರೆ 2 ನೀರು ಆ್ಯಡ್ ಮಾಡಿದ್ನ ಅಂದ್ರೆ ಸ್ಪಿರಿಟ್ ವ್ಯಾಲ್ಯೂ ಸೇಮ್ ಬರ್ಬೇಕು ಅಂದ್ರೆ 5:4 ಐತಿ. ಇಲ್ಲಿ ಎಷ್ಟು 5:4 ಸ್ಪಿರಿಟ್ ವ್ಯಾಲ್ಯೂ ಸೇಮ್ ಬರ್ಬೇಕಂದ್ರೆ ಇಲ್ಲಿ ಇಂಟು 5 ಮಾಡ್ಬೇಕು, ಇದಕ್ಕೆ ಇಂಟು 3 ಮಾಡ್ಬೇಕು. ಎಷ್ಟಾಗುತ್ತೆ ಸ್ಪಿರಿಟ್ ರೇಷಿಯೋ ವಾಟರ್ 5 3 15 5 2 10 5 3 15 4 3 12 ಅಂದ್ರೆ ಎಷ್ಟು ಜಾಸ್ತಿ ಆಯ್ತು 2 2 ವ್ಯಾಲ್ಯೂ ಎಷ್ಟು ಕೊಟ್ಟರೆ 2 ಲೀಟರ್ 2 1 2 ನಮಗೆ ಸ್ಪಿರಿಟ್ ಕೇಳೋಣ. ಸ್ಪಿರಿಟ್ ರೇಷಿಯೋ ಎಷ್ಟೈತಿ 15 ಇಂಟು 1 ಮಾಡಿದ್ರೆ 15 ಲೀಟರ್ ಇರ್ತೈತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. 140 ರೂಪಾಯಿ ಪ್ರತಿ ಕೆಜಿ ಮತ್ತು 90 ರೂಪಾಯಿ ಪ್ರತಿ ಕೆಜಿ ಬೆಲೆ ಅಕ್ಕಿಯನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು? ಹೀಗೆ ಮಾಡಿದ್ರೆ ಮಿಶ್ರಣದ ಬೆಲೆ 110 ರೂಪಾಯಿ ಪ್ರತಿ ಕೆಜಿ ಆಗುತ್ತೆ ಅಂತ ಹೇಳಿದ್ರೆ ಒಂದ್ರ ವ್ಯಾಲ್ಯೂ ಎಷ್ಟೈತಿ 140 ಐತಿ, ಇನ್ನೊಂದ್ರದ್ದು 90 ಐತಿ, ಮಿಕ್ಸ್ ಮಾಡಿದ್ದು 110. ರೇಷಿಯೋ ಎಷ್ಟಾಗೈತಿ ಇದು 20 ಇದು 30 ಅಂದ್ರೆ 2:3 ಅನುಪಾತದೊಳಗೆ ಮಿಕ್ಸ್ ಮಾಡ್ಬೇಕು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.